ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಮೇ 21ನೇ ತಾರೀಕು 2026ನೇ ಇಸ್ವಿ ಗುರುವಾರ. ಸದ್ಗುರುವನ್ನು ಸ್ಮರಿಸೋಣ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಮಾತೃ ಪ್ರೇಮ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಧನಲಾಭ ಇದೆ, ಸಹೋದರರಿಂದ ಸೌಖ್ಯ ಇದೆ. ಮಿಥುನ ರಾಶಿಯವರಿಗೆ ಹೇರಳವಾದ ಧನಲಾಭ ಪ್ರಾಪ್ತಿಯಾಗುತ್ತೆ, ಎಲ್ಲರೊಂದಿಗೂ ಪ್ರೀತಿಯಿಂದ ಸೌಖ್ಯದಿಂದ ಮಾತನಾಡ್ತೀರಾ. ಕರ್ಕಾಟಕ ರಾಶಿಯವರಿಗೆ ಧನಲಾಭ, ವ್ಯವಹಾರದಲ್ಲಿ ಜಯ, ಕೋರ್ಟಿನಲ್ಲಿ ಜಯ. ಸಿಂಹರಾಶಿಯವರಿಗೆ ಏಕಾದಶದಲ್ಲಿರತಕ್ಕಂತಹ ಗುರು ಮತ್ತು ಶುಕ್ರರು ಧನಲಾಭವನ್ನು ಉಂಟು ಮಾಡ್ತಾರೆ, ಶುಭ ಫಲ ಇದೆ. ಕನ್ಯಾ ರಾಶಿಯವರಿಗೆ ದಶಮದಲ್ಲಿ ಗುರು ಮತ್ತು ಚಂದ್ರ ಉದ್ಯೋಗದಲ್ಲಿ ನಿಮಗೆ ಸಂತೋಷವನ್ನು ಉಂಟು ಮಾಡ್ತಾರೆ. ತುಲಾ ರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಮತ್ತು ಶುಕ್ರ, ಸಪ್ತಮದಲ್ಲಿ ಕುಜ, ಅಷ್ಟಮದಲ್ಲಿ ರವಿ ಮತ್ತು ಬುಧ ಮಿಶ್ರ ಫಲವನ್ನು ಉಂಟು ಮಾಡ್ತಾರೆ. ವೃಶ್ಚಿಕ ರಾಶಿಯವರಿಗೆ ತೀರ್ಥಯಾತ್ರೆ ಯೋಗ ಇದೆ. ಧನು ರಾಶಿಯವರಿಗೆ ವ್ಯವಹಾರಗಳಲ್ಲಿ ಜಯ. ಮಕರ ರಾಶಿಯವರಿಗೆ ಮಕ್ಕಳಿಂದ ಸೌಖ್ಯ ಇದೆ. ಕುಂಭ ರಾಶಿಯವರಿಗೆ ಗ್ರಹದಲ್ಲಿ ಸೌಖ್ಯ ಇದೆ. ಹಾಗೂ ಮೀನರಾಶಿಯವರಿಗೆ ಎಲ್ಲ ಕಡೆಯಲ್ಲೂ ಜಯ ಇದೆ. ಆದರೂ ಕೂಡ ಶನೈಶ್ಚರನ ಕ್ರೂರ ದೃಷ್ಟಿ ನಿಮಗಿರುತ್ತೆ. ಶನೈಶ್ಚರ ಸ್ವಾಮಿಯನ್ನು ಆರಾಧಿಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಪ್ರಪಂಚ ಪರ್ಯಟನೆ